ಮನೆಯಲ್ಲೇ ನಾವು ಸೋಪನ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನೂ ಚೆನ್ನಾಗಿರತ್ತೆ. ನಾವು ಏನ್ ಯೂಸ್ ಮಾಡಿದೀವಿ ಅಂತ ನಮಗೂ ಕೂಡ ಗೊತ್ತಿರೋದ್ರಿಂದ ಇನ್ನಷ್ಟು ಬೆನಿಫಿಟ್ಸ್ ಕೂಡ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ನಾನು ಮಾಡಿರೋದು ಆರೆಂಜ್ ಫೀಲ್ ಪೌಡರ್, ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನ ಯೂಸ್ ಮಾಡಿಕೊಂಡು ಸೋಪನ್ನ ರೆಡಿ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಾ. ಮೊದಲ ಬಾರಿ ನಮ್ಮ ಚಾನಲ್ ಯಾರು ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಹೋದ್ರೆ ಒಂದು ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ನಾವು ಇಲ್ಲಿ ತಗೊಂಡ್ ಬಂದಂತಹ ಆರೆಂಜ್ ಹಣ್ಣನ್ನ ತಿನ್ನೋದಕ್ಕೆ ತಂದಾಗ ಅದರ ಸಿಪ್ಪೆಯನ್ನ ಎಸೆಯದೆ ಅದನ್ನ ಹಾಗೆ ಒಣಗಿಸಿ ನೀಟಾಗಿ ಒಣಗಿಸ್ಕೊಂಡು ಇಟ್ಕೊಂಡಿರ್ತೀನಿ. ಇದನ್ನ ನಾವು ಒಣಗೆ ಆದ್ಮೇಲೆ ಅದನ್ನ ಪೌಡರ್ ಮಾಡಿ ಇಟ್ಕೊಂಡ್ರೆ ನಮ್ಮ ಸ್ಕಿನ್ನಿಗೆ ಎಲ್ಲಾ ತರದಲ್ಲೂ ಬೆನಿಫಿಟ್ ಸಿಗತ್ತೆ ಅಂತ ಹೇಳ್ಬೋದು. ಫೇಸ್ ಪ್ಯಾಕ್ ಕೂಡ ಮಾಡ್ಕೋಬಹುದು ಆರೆಂಜ್ ಫೀಲ್ ಪೌಡರ್ ಇಂದ, ಹಾಗೆ ಸೋಪ್ ಕೂಡ ರೆಡಿ ಮಾಡ್ಕೋಬಹುದು, ಕಾಸ್ಮೆಟಿಕ್ ಪ್ರಾಡಕ್ಟ್ಗೂ ಕೂಡ ನಾವು ಇಲ್ಲಿ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಇವಾಗ ನೀವು ಈ ರೀತಿಯಾಗಿ ನೈಸ್ ಆಗಿ ಪೌಡರ್ ಮಾಡ್ಕೊಂಡ ಆದ್ಮೇಲೆ ಅದರ ಫೈನ್ ಪೌಡರ್ ಬೇಕಂದ್ರೆ ನಾವು ಸ್ವಲ್ಪ ಜರಡಿ ಮಾಡ್ಕೋಬೇಕು. ಜರಡಿ ಮಾಡ್ಕೊಂಡಾಗ ಸ್ವಲ್ಪ ತರಿ ತರಿ ಸೈಡಿಗೆ ಹೋಗುತ್ತೆ, ಫೈನ್ ಪೌಡರ್ ಸಿಗುತ್ತೆ. ಇದನ್ನ ನಮ್ಗೆ ಸೋಪ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈ ರೀತಿ ತರಿ ತರಿ ಇರೋದನ್ನು ಕೂಡ ನೀವು ಬಿಸಾಡದೆ ಮೊಸರು ಏನಾದ್ರೂ ಹಾಕೊಂಡು ಸ್ಕ್ರಬ್ಬಿಂಗಿಗೂ ಕೂಡ ಯೂಸ್ ಮಾಡ್ಕೋಬಹುದು. ಎಲ್ಲದೂ ಯೂಸ್ ಆಗುತ್ತೆ, ಯಾವ್ದನ್ನ ಎಸೆಯೋದಕ್ಕೆ ಹೋಗ್ಬೇಡಿ. ಅದಾದ್ಮೇಲೆ ಫೈನ್ ಪೌಡರ್ ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡ್ಬಿಡಿ. ಇವಾಗ ನಾನು ಖಾದಿ ಇಂಡಿಯಾ ಅಂತ ಹೇಳಿ ಅವ್ರದ್ದು ಸೋಪ್ ಬೇಸ್ ಸಿಗತ್ತೆ, ಆನ್ಲೈನ್ ಅಲ್ಲಿ ಸಿಗತ್ತೆ. ನಿಮ್ಗೆ ಇದೆಲ್ಲ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನೋ ಅದೆಲ್ಲ ಪ್ರಾಡಕ್ಟ್ ಇದು ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೊಟ್ಟಿರ್ತೀನಿ, ವಿಡಿಯೋದಲ್ಲೂ ಡಿಸ್ಪ್ಲೇ ಬರುತ್ತೆ, ಅಲ್ಲಿಂದ ನೀವು ಪರ್ಚೇಸ್ ಕೂಡ ಮಾಡ್ಕೋಬಹುದು. ಈ ಸೋಪ್ ಬೇಸ್ ಅನ್ನ ನಿಮ್ಗೆ ಎಷ್ಟು ಕ್ವಾಂಟಿಟಿ ಸೋಪ್ ಬೇಕೋ ಅಷ್ಟು ಸೋಪ್, ಅಂದ್ರೆ ನೀವು 10 ಸೋಪ್ ಮಾಡ್ತೀರಾ ಇಲ್ಲ 5 ಸೋಪ್ ಮಾಡ್ತೀರಾ, ಡಿಪೆಂಡ್ಸ್. ಎಷ್ಟು ಸೋಪ್ ಮಾಡ್ತೀರಾ ಅಷ್ಟು ಸೋಪ್ ಬೇಸ್ ಅನ್ನ ನೀವು ರೆಡಿ ಮಾಡ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಪೀಸ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಬೇಗ ಮೆಲ್ಟ್ ಆಗೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಇದನ್ನ ಯಾವಾಗ್ಲೂ ಡೈರೆಕ್ಟ್ ಆಗಿ ಮೆಲ್ಟ್ ಮಾಡಕ್ಕೆ ಹೋಗ್ಬೇಡಿ, ಡಬಲ್ ಬಾಯ್ಲ್ ಅಲ್ಲೇ ಮೆಲ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಅದೀಗ ಮೆಲ್ಟ್ ಆಗ್ತಾ ಇರ್ಲಿ ಅಷ್ಟರಲ್ಲಿ ನಾವು ಇಲ್ಲಿ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಆರೆಂಜ್ ಫೀಲ್ ಫೈನ್ ಪೌಡರ್ ಅನ್ನ ತಗೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು. ಅದಾದ್ಮೇಲೆ ಸ್ಯಾಂಡಲ್ವುಡ್ ಪೌಡರ್, ನಿಮ್ಗೆ ಇದು ಆನ್ಲೈನ್ ಅಲ್ಲಿ ಸಿಗತ್ತೆ. ಸ್ಯಾಂಡಲ್ವುಡ್ ಪೌಡರ್ ಬಯೋ ಆರ್ಗ್ಯಾನಿಕ್ ಅವರ ತಗೊಂಡಿದ್ದು ನಾನು, ಅದೆಲ್ಲ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅದನ್ನು ಕೂಡ 1 ಟೀ ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ. ಈ 3 ಪೌಡರ್ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲದೂ ಕೂಡ ನಮ್ ಸ್ಕಿನ್ಗೆ ತುಂಬಾ ಸೂಟ್ ಆಗುವಂತಹದ್ದು. ಒಂದಲ್ಲ ಒಂದ್ ತರದಲ್ಲಿ ಎಲ್ಲಾ ರೀತಿಯಲ್ಲೂ ಹೆಲ್ಪ್ ಆಗೋದು ನಮ್ ಸ್ಕಿನ್ಗೆ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಅಂತೂ ಆಗಲ್ಲ. ಬಟ್ ಏನೇ ಇರ್ಲಿ, ಯಾವುದೇ ಸೋಪ್ ಆಗ್ಲಿ ಶಾಂಪೂ ಆಗ್ಲಿ ಇಲ್ಲ ಫೇಸ್ ಪ್ಯಾಕ್ ಆಗ್ಲಿ, ಏನೇ ನಾವು ಮೊದಲ ಬಾರಿ ಟ್ರೈ ಬೇಕಾದ್ರೆ ಫಸ್ಟ್ ಪ್ಯಾಚ್ ಟೆಸ್ಟ್ ಇಂಪಾರ್ಟೆಂಟ್. ಇದು ಹೇಗೆ ಪ್ಯಾಚ್ ಟೆಸ್ಟ್ ಮಾಡೋದಂದ್ರೆ, ಒಂದು ಸೈಡ್ ಅಲ್ಲಿ ನೀವು ಮುಖಕ್ಕೆ ಅಪ್ಲೈ ಮಾಡ್ಕೊಂಡಾಗ ನಿಮ್ಗೆ 1 ದಿನ ಯೂಸ್ ಮಾಡಿ ನೋಡಿ, ಯಾವುದೇ ರೀತಿ ಇರಿಟೇಷನ್ ಆಗಿಲ್ಲ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಇದನ್ನ ಯೂಸ್ ಮಾಡ್ಕೋಬಹುದು. ಹಾಗೆ ಸೋಪ್ ಮಾಡೋದಕ್ಕೆ ಒಂದೊಳ್ಳೆ ಮಾಯಿಶ್ಚರೈಸರ್ ಬೇಕಂತ ಹೇಳಿದ್ರೆ ನಾವಿಲ್ಲಿ ಗ್ಲಿಸರಿನ್ ಹಾಗೆ ಬಾದಾಮಿ ಎಣ್ಣೆ, ವಿಟಾಮಿನ್ ಕ್ಯಾಪ್ಸೂಲ್ ಸಿಗತ್ತೆ ಅಲ್ವಾ, ಅದ್ರ 2 ಕ್ಯಾಪ್ಸೂಲ್ ತಗೊಂಡಿದ್ದೀನಿ. ಅದರ ಜೊತೆಗೆ ನಾನು ತೆಂಗಿನ ಎಣ್ಣೆಯನ್ನ ಕೂಡ ಹಾಕಿದ್ದೀನಿ. ಬಾದಾಮಿ ಎಣ್ಣೆ ಇಲ್ಲ ಅನ್ನೋರು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಕೊಕೊನಟ್ ಆಯಿಲ್ ಅನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೊಳ್ಳಿ. ಇಲ್ಲಿ ಆಲಿವ್ ಆಯಿಲ್ ಅನ್ನು ಕೂಡ ಸೇರಿಸ್ಕೋಬಹುದು. ನಿಮ್ಗೆ ಯಾವ್ದು ಆಯಿಲ್ ಇಷ್ಟ ಆಗುತ್ತೆ ಆ ಆಯಿಲ್ ಅನ್ನ ಸೇರಿಸ್ಕೊಂಡು ಮಾಡ್ಕೋಬಹುದು. ಇವಾಗ ನೋಡಿ ಕಂಪ್ಲೀಟ್ ಆಗಿ ಸೋಪ್ ಬೇಸ್ ಮೆಲ್ಟ್ ಆಗಿ ರೆಡಿ ಆಯ್ತು. ಈ ಟೈಮಲ್ಲಿ ಇದೇನಾದ್ರೂ ಸಡನ್ ಆಗಿ ಮತ್ತೆ ಗಟ್ಟಿ ಆಯ್ತಂದ್ರೆ ಟೆನ್ಷನ್ ಮಾಡ್ಕೋಬೇಡಿ, ಮತ್ತೆ ನೀವು ಡಬಲ್ ಬಾಯ್ಲ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ರೀತಿ ಮೆಲ್ಟ್ ಆದ್ಮೇಲೆ ನಾವು ಈ ಪೌಡರ್ ಅನ್ನ ಆಡ್ ಮಾಡ್ಕೋಬೇಕು. ನಾನು ಎಲ್ಲಾ ತರದ ಸೋಪನ್ನ ಮಾಡ್ತಾ ಇದ್ದೀನಿ, ಅಂದ್ರೆ ಆರೆಂಜ್ ಫೀಲ್ ಅಲ್ಲಿ, ಕಾಫಿ ಪೌಡರ್ ಅಲ್ಲಿ, ಹಾಗೆ ತುಂಬಾ ವಿಧಾನ, ಜ್ಯೇಷ್ಠ ಮಧು, ಅತಿ ಮಧುರ, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಕೂಡ ಸೋಪ್ ಮಾಡ್ತಾ ಇದ್ದೀನಿ. ಕಸ್ಟಮರ್ಸ್ ಯಾವ ರೀತಿ ಆರ್ಡರ್ ಕೊಡ್ತಾರೆ ಆ ರೀತಿ ಅವರ ಫೇಸಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಕೆಲವರಿಗೆ ಗೊತ್ತಿರುತ್ತೆ. ಅವರು ಅದೇ ತರ ಸೋಪ್ ಬೇಕು ಅಂತ ಕೇಳಿದಾಗ ಅದೇ ತರದಲ್ಲೂ ಕೂಡ ನಾನು ಆರ್ಡರ್ ಮಾಡಿ ಸೋಪ್ ರೆಡಿ ಮಾಡಿ ಕೊಡ್ತೀನಿ. ಯಾರಿಗಾದ್ರೂ ಯಾವ ತರ ಸೋಪ್ ಬೇಕು, ತಮ್ಮ ಸ್ಕಿನ್ ಟೈಪ್ ಗೊತ್ತಿದ್ದಾಗ ಮುಲ್ತಾನ್ ಮಿಟ್ಟಿ ಯೂಸ್ ಮಾಡ್ಬೋದಾ, ಕಡಲೆ ಹಿಟ್ಟ ಸೋಪ್, ಹೀಗೆ ತುಂಬಾ ಸೋಪ್ ವಿಧಾನ ಇರುತ್ತಲ್ವಾ. ಯಾವ ತರದ ಸೋಪ್ ಬೇಕಂತ ನನಗೆ ಕಮೆಂಟ್ ಮಾಡಿದ್ರೆ ಇಲ್ಲ ನನ್ನ ವಾಟ್ಸಪ್ ನಂಬರ್ ಅಲ್ಲಿ ಕಮೆಂಟ್ ಮಾಡಿದ್ರೆ, ಮೆಸೇಜ್ ಮಾಡಿದ್ರೆ ಖಂಡಿತ ಅವರಿಗೆ ಅದೇ ತರ ಸೋಪ್ ಅನ್ನ ಮಾಡಿ ರೆಡಿ ಮಾಡಿ ಕೊಡ್ತೀನಿ. ಇಲ್ಲಿ ನಾನು ಪೌಡರ್ನ ಹಾಕೊಂಡೆ, ಹಾಗೆ ಆಯಿಲ್ ಅನ್ನು ಕೂಡ ಮಿಕ್ಸ್ ಮಾಡ್ಕೊಂಡೆ. ಅದಾದ್ಮೇಲೆ ಅಲೋವೆರಾ ಜೆಲ್ ಅನ್ನ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಪರಿಮಳ ಇಲ್ಲ ಒಂದ್ ಸ್ವಲ್ಪ ಪ್ರೆಗ್ನೆನ್ಸಿ ಇರ್ಲಿ ಅಂದ್ರೆ ಕೆಲವರು ಕಸ್ಟಮರ್ಸ್ ಹೇಳಿದ್ರೆ ಅಷ್ಟೇ ನಾನು ಪ್ರೆಗ್ನೆನ್ಸಿ ಆಡ್ ಮಾಡ್ತೀನಿ, ಇಲ್ಲಾಂದ್ರೆ ಯಾವುದೇ ರೀತಿಯ ಪರಿಮಳಕ್ಕೆ ಏನೂ ಆಡ್ ಮಾಡಿ ಕೊಡಲ್ಲ. ಹೋಮ್ ಮೇಡ್ ಅಂದ್ರೆ ಹೋಮ್ ಮೇಡ್ ತರನೇ ಮಾಡ್ತೀನಿ. ಹಾಗಾಗಿ
ಇಲ್ಲಿ ನಾನು ಸ್ವಲ್ಪ ಟೀ ಟ್ರೀ ಆಯಿಲ್ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡೆ. ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಆಯ್ತು. ಈಗ ಇಮಿಡಿಯೇಟ್ ಆಗಿ ನೀವು ಸೋಪ್ ಮೋಲ್ಡ್ಗೆ ಹಾಕಬೇಕು, ಇಲ್ಲ ಅಂದ್ರೆ ಅದು ಸಡನ್ ಆಗಿ ಗಟ್ಟಿಯಾಗಿ ಬಿಡುತ್ತೆ. ಗಟ್ಟಿ ಆದ್ಮೇಲೆ ಅದನ್ನ ಹಾಕೋದಕ್ಕೆ ಬರಲ್ಲ, ಶೇಪ್ ಕೊಡೋದಕ್ಕೆ ಬರಲ್ಲ. ಹಾಗಾಗಿ ಸೋಪ್ ಮೋಲ್ಡ್ಗೆ ಪಟ್ಟಂತ ಹಾಕ್ಬಿಟ್ಟು ಒಂದು 2 to 3 ಅವರ್ಸ್ ನೀವು ಸೆಟ್ ಆಗೋದಕ್ಕೆ ಬಿಡ್ಬೇಕು. ಕೆಲವೊಮ್ಮೆ 5 ಅವರ್ಸ್ ಕೂಡ ತಗೋಬಹುದು. ಸೋಪ್ ಮೆದು ಇರುವಾಗ, ಸಾಫ್ಟ್ ಇರುವಾಗ ಅದನ್ನ ರಿಮೂವ್ ಮಾಡೋದಕ್ಕೆ ಹೋಗ್ಬೇಡಿ. ಕಂಪ್ಲೀಟ್ ಆಗಿ ಗಟ್ಟಿ ಆದ್ಮೇಲೆನೆ ಅದನ್ನ ರಿಮೂವ್ ಮಾಡ್ಕೊಳ್ಳಿ. ಇವಾಗ ನೋಡಿ ಸೆಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಮೇಲ್ಗಡೆ ಸ್ವಲ್ಪ ರೋಸ್ ವಾಟರ್ ನಾನು ಹಾಕ್ತಾ ಇದ್ದೀನಿ ಅಷ್ಟೇನೆ. ಇದಾದ್ಮೇಲೆ ಇದು ಕಂಪ್ಲೀಟ್ ಆಗಿ 5 to 3 ಅವರ್ಸ್ ಅಲ್ಲಿ ಸೆಟ್ ಆಗುತ್ತೆ. ಈ ತರ ಸೋಪ್ ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಖಂಡಿತ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀನಿ, ಅದ್ರ ಮೂಲಕ ಆರ್ಡರ್ ಪ್ಲೇಸ್ ಮಾಡ್ಬೋದು. ನಿಮ್ಗೆ ಯಾವ ಟೈಪ್ ಸೋಪ್ ಬೇಕೋ, ಯಾವ್ದನ್ನ ಯೂಸ್ ಮಾಡ್ಕೊಂಡು ಸೋಪ್ ಬೇಕೋ ಅದೇ ತರ ಸೋಪನ್ನ ನಾನು ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳ್ತೀನಿ. ಹಾಗೇನೆ ತುಂಬಾ ಇದು ಕೂಡ ಆರ್ಡರ್ಸ್ ಇರುವಂತದ್ದು. ಕೆಲವರು ಆರೆಂಜ್ ಫೀಲ್ ಪೌಡರ್ ಯೂಸ್ ಮಾಡ್ಕೊಂಡು ಸೋಪ್ ಮಾಡಿ ಕೊಡಿ ಅಂತ ಕೇಳಿದ್ರು. ಸೊ ಹಾಗಾಗಿ ಅವರಿಗೆ ಈ ಸೋಪ್ ಅನ್ನ ನಾನು ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಇನ್ನು ಬೇರೆ ಬೇರೆ ವಿಧಾನದಲ್ಲಿ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಕಾಫಿ ಪೌಡರ್ ಇಂದ ವಿಡಿಯೋ ಹಾಕಿದ್ದೆ, ಅದು ಕೂಡ ಆರ್ಡರ್ ಇರುವಂತದ್ದು. ಅದು ನೋಡಿದವರು ತುಂಬಾ ಜನ ಆರ್ಡರ್ ಪ್ಲೇಸ್ ಮಾಡಿದ್ದೀರಾ. ಸೊ ನಂಬಿಕೆಯಿಂದ ಆರ್ಡರ್ ಪ್ಲೇಸ್ ಮಾಡಿ ಯೂಸ್ ಮಾಡಿ ಒಂದು ಒಳ್ಳೆ ರಿಸಲ್ಟ್ ನೋಡಿದವರಿಗೆ ಎಲ್ಲರೂ ಕೂಡ ತುಂಬಾ ಒಂದು ಒಳ್ಳೆ ರೆಸ್ಪಾನ್ಸ್ ಮಾಡಿದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ. ಇದೇ ರೀತಿ ನಿಮ್ ಸಪೋರ್ಟ್ ಇನ್ನಷ್ಟು ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ರಿಗೂ ಯೂಸ್ಫುಲ್ ಆಯ್ತು ಅಂತ ಭಾವಿಸ್ತೀನಿ. ತುಂಬಾ ಚೆನ್ನಾಗಿದೆ, ಒಮ್ಮೆ ಟ್ರೈ ಮಾಡ್ಬೋದು. ಇಲ್ಲ ನೀವು ಮನೆಯಲ್ಲೇ ಮಾಡುವಾಗ ಏನಾದ್ರು ಡೌಟ್ಸ್ ಬಂದ್ರೆ ಕಮೆಂಟ್ ಮಾಡಿ ಕೇಳಿ, ಖಂಡಿತ ನಿಮ್ ಕಮೆಂಟ್ಗೆ ಆನ್ಸರ್ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಚಿಕ್ಕದಾಗಿ ನೀವು ಸೋಪನ್ನ ಮಾಡ್ಕೊಂಡ್ರೆ, ಇಲ್ಲ ಒಂದು 2-3 ಡೇಸ್ ಔಟ್ಸೈಡ್ ಹೋಗ್ತೀನಿ ಅಂದ್ರೆ ಅದನ್ನು ಕೂಡ ಕ್ಯಾರಿ ಮಾಡ್ಕೊಂಡು ಹೋಗೋದಕ್ಕೆ ಕೂಡ ತುಂಬಾನೇ ಹೆಲ್ಪ್ ಆಗತ್ತೆ. ಅದನ್ನು ಕೂಡ ಕೇಳಿದ್ರು ಕಸ್ಟಮರ್ಸ್. ಹಾಗಾಗಿ ಆ ತರದ ಸೋಪನ್ನು ಕೂಡ ನಾನು ಮಾಡಿದ್ದೀನಿ. ಇದು ಲಾಸ್ಟ್ ವಿಡಿಯೋದಲ್ಲಿ ಕಾಫಿ ಪೌಡರ್ ಯೂಸ್ ಮಾಡ್ಕೊಂಡು ಮಾಡಿರುವಂತಹ ಸೋಪು. ಇದು ಕೂಡ ಆರ್ಡರ್ ಇರುವಂತದ್ದು. ಈ ರೀತಿ ಕವರ್ ಅಲ್ಲಿ ನಾನು ಹಾಕ್ಬಿಟ್ಟು ಕಳಿಸ್ತಾ ಇದ್ದೀನಿ. ಯಾವುದೇ ರೀತಿಯ ಲೇಬಲ್ ಹಾಕ್ತಾ ಇಲ್ಲ. ಇನ್ನೆಷ್ಟು ನಾನು ಲೇಬಲ್ ಕೂಡ ಯೂಸ್ ಮಾಡ್ಕೊಂಡು ಲೇಬಲ್ ಹಾಕ್ಬಿಟ್ಟು ಕಳಿಸ್ತೀನಿ. ಇವಾಗ ಸದ್ಯಕ್ಕೆ ಒಂದು 6 ತಿಂಗಳಿಂದ ನಾನು ಸೋಪು ಸ್ವಲ್ಪನೇ ಆರ್ಡರ್ ತಗೊಂಡು ಮಾಡಿ ಕೊಡ್ತಾ ಇರುವಂತದ್ದು. ನೆಕ್ಸ್ಟ್ ಇನ್ನು ನಿಮ್ ಸಪೋರ್ಟ್ ತುಂಬಾ ಸಿಕ್ಕಿದಾಗ ಕಂಪ್ಲೀಟ್ ಆಗಿ ಅದರ ವಿವರಣೆ ಎಲ್ಲ ನೀಡಿ ಲೇಬಲ್ ಹಾಕಿ ನಿಮ್ಗೆ ಕೊರಿಯರ್ ಮಾಡ್ತೀನಿ ಅಂತ ಹೇಳ್ಬೋದು. ಯಾರಿಗೆಲ್ಲ ಈ ಸೋಪ್ ಬೇಕೋ ಖಂಡಿತ ಅವರು ಮಿಸ್ ಮಾಡದೆ ನನ್ನ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ರಿಗೂ ಯೂಸ್ಫುಲ್ ಆಯ್ತು ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ವಿಶೇಷತೆಯ ಜೊತೆಗೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.